ಇವಾಗ ಇಲ್ಲಿಂದ ನಾವು ಕೃಷ್ಣದೇವರಾಯರ ಸಮಾಧಿ ಅಲ್ಲಿಗೆ ಹೋಗಬೇಕು. ಅಲ್ಲಿಗೂ ಕೂಡ ನಾವು ಈಗ ಇನ್ನೊಂದು ಬೋಟ್ ಕ್ಯಾಚ್ ಮಾಡಬೇಕು. ನೋಡಿ, ಪವಿತ್ರವಾದ ಸ್ಥಳಗಳೆಲ್ಲ ಈ ಥರ ಒಳ್ಳೊಳ್ಳೆ ನದಿ ತೀರದಲ್ಲೇ ಇರ್ತಾಯಿತ್ತು. ನಾವು ಸ್ವಲ್ಪ ಆಟ್ ಟೈಮಲ್ಲಿ ಬಂದಿದ್ದೀವಿ, ಹಾಗಾಗಿ ಬೋಟಿಗೆ ಸ್ವಲ್ಪ ವೆಯ್ಟ್ ಮಾಡಬೇಕು. ಕೃಷ್ಣದೇವರಾಯರದ್ದು ಸ್ವಲ್ಪ ಕತೆ ಹೇಳಿ ಸರ್, ಕುತ್ಕೊಳ್ಳಿ. 1509ಕ್ಕೆ ಅವರು ಪಟ್ಟಾಭಿಷೇಕಕ್ಕೆ ಬಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ಅವರು ಪಟ್ಟಾಭಿಷೇಕಕ್ಕೆ ಬಂದಿದ್ದು. ನರಸನಾಯಕನ ಎರಡನೇ ಮಗ. ನರಸನಾಯಕನಿಗೆ 3 ಜನ ರಾಣಿಗಳು, ತಿಪ್ಪಾಂಬಿಕೆ, ನಾಗಲಾಂಬಿಕೆ, ಓಬಂಬಿಕೆ ಅಂತ. ಈಗೇನು ಹೊಸಪೇಟೆ ಇದೆ ಅಲ್ಲ ಸರ್, ಅದು ಕೃಷ್ಣದೇವರ ತನ್ನ ತಾಯಿ ಜ್ಞಾಪಕಾರ್ಥಕ್ಕೆ ಕಟ್ಟಿರೋದು ಹೊಸದಾಗಿ ಊರು. ಅದರ ಹೆಸರು ನಾಗಲಾಪುರ ಅಂತ. ಆ ಕಾಲದಲ್ಲೇ ಹೊಸದಾಗಿ ಕಟ್ಟಿರೋದಕ್ಕೆ ಹೊಸದಾಗಿ ಕಟ್ಟಿರೋ ಊರಿಗೆ ಹೊಸಪಟ್ಟಣ ಅಂತ ಹೇಳಿದ್ರು. ಆಮೇಲೆ ಹೊಸಪೇಟೆ ಆಗ್ತದೆ. ಬ್ರಿಟಿಷರು ಬಂದಮೇಲೆ ಹಾಸ್ಪಿಟಲ್ ಮಾಡಿದ್ರು, ಈಗ ನಾವು ಮತ್ತೆ ಹೊಸಪೇಟೆ ಅಂತ ಮಾಡಿದ್ದೀವಿ. ಅದೇ ಮೇನು. ಈಗ ಔಟ್ಸ್ಕಟ್ಸ್ ಹಂಪಿಗೇನಂದ್ರೆ ಅದೇ, ಆಗ ಅದು ಹೊರ ಔಟ್ಸ್ಕಟ್ಸ್ ಆಗಿತ್ತು. ಕೃಷ್ಣದೇವರಾಯರು ಬರೀ ಹಂಪಿಲಿ ಬರೀ ರಾಜ್ಯನಲ್ಲ, ಅನೇಕ ಎಲ್ಲಿ ದಂಡಯಾತ್ರೆ ಹೋಗ್ತಾರೋ ಅಲ್ಲಿ ಅನೇಕ ಕಂಚಿ, ಕಾಳಹಸ್ತಿ, ಲೇಪಾಕ್ಷಿ, ಶ್ರೀಶೈಲ, ತಿರುಪತಿ ಎಲ್ಲ ದಕ್ಷಿಣದ ಎಲ್ಲ ಕಡೆನೂ ದೇವಸ್ಥಾನಗಳು, ಕೆರೆಗಳು, ಕೋಟೆಗಳೆಲ್ಲ ಕಟ್ಟಿಸಿದ್ದಾರೆ ಕೃಷ್ಣದೇವರು. ಅದಕ್ಕೆ ಅವ್ರನ್ನ ಗ್ರೇಟ್ ಬಿಲ್ಡರ್ ಅಂತ ಹೇಳ್ತೀವಿ. ಎಲ್ಲೆಲ್ಲೂ ಇದು ಮಾಡಿ. ಆಮೇಲೆ ಮುಸ್ಲಿಂ ರಾಜ್ಯ ಗೆದ್ದರೂ ಕೂಡ ಅದನ್ನು ಆಕ್ರಮಣ ಮಾಡಿಬಿಟ್ಟು ಅಲ್ಲಿ ನಾಶ ಮಾಡೋದಾಗಲಿ, ಅವರು ಧರ್ಮಕ್ಕೆ ತೊಂದರೆ ಮಾಡೋದಾಗಲಿ ಮಾಡಿಲ್ಲ. ಅಲ್ಲೇ ಅವರಿಗೆ ಬಿಟ್ಟುಕೊಟ್ಟು, ಅವ್ರ ರಾಜರಿಗೆ ಆಳಕ್ಕೆ ಬಿಟ್ಬಿಟ್ಟು ವಾರ್ಷಿಕವಾಗಿ ಕಪ್ಪ ಕೊಡ್ಬೇಕಂತ ಒಪ್ಪಂದ ಮಾಡ್ಕೊಂಡು ಬಂದಿದ್ದಾರೆ ಹೊರತು ಅವ್ರ ಮೇಲೆ ದಾಳಿ ಮಾಡೋದಾಗಲಿ, ಅವ್ರನ್ನ ಹಾಳು ಮಾಡೋದಾಗಲಿ ಮಾಡಿಲ್ಲ. ಅದಕ್ಕೆ ಅವರಿಗೆ ಬಿರುದು ಕೂಡ ಇದೆ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ. ಅವರಿಗೆ 2 ಪಟ್ಟದ ರಾಣಿ, ಚಿನ್ನಾದೇವಿ, ತಿರುಮಲದೇವಿ ಅಂತಂದೇಳಿ. 3 ಹೆಣ್ಮಕ್ಳು, 1 ಗಂಡುಮಗ. ಆದರೆ ತಿರುಮಲ ಅನ್ನೋನಿಗೆ ಸುಮಾರು ಒಂದು 12 ವರ್ಷ ಇರುವಾಗಲೇ ಅವನಿಗೆ ಅರಮನೆ ಒಳಸಂಚಿನಿಂದ ಅವನಿಗೆ ವಿಷಪ್ರಾಶನ ಮಾಡಿ ಕೊಲ್ತಾರೆ ತಿರುಮಲ ಅಂತ ಮಗ. ಆಮೇಲೆ 3 ಹೆಣ್ಮಕ್ಳು ಉಳ್ತಾರೆ, ಅವರೇ 3 ಅಳಿ. ಅಂದರೆ ಇಲ್ಲಿವರೇ ಕೊಲ್ಲದ? ಹೌದು, ಅರಮನೆ ಒಳಸಂಚಿನಿಂದನೇ ಆಗೋದು ಅಧಿಕಾರಕ್ಕೋಸ್ಕರ. ಅವಾಗ ಪಿತೃಶೋಕ ನಿರಂತರ ಅಂತ. ಅವರು ಇಷ್ಟೆಲ್ಲ ಸಾಧನೆ ಮಾಡಿರ್ತಾರೆ, ಇಷ್ಟೊಂದು ಯುದ್ಧಗಳನ್ನ ಮಾಡಿರ್ತಾರೆ. ಅವಾಗಲೇ ಲೈಫ್ ಸ್ವಲ್ಪ ಸುಸ್ತಾಗಿರ್ಬೋದು ಅವ್ರಿಗೆ, ಯುದ್ಧಗಳನ್ನ ಮಾಡಿ ಮಾಡಿ ಮಾಡಿ. ಸೊ ಅವರು ಯುದ್ಧ ಮಾಡಿ ಗೆದ್ದಾದ್ಮೇಲೆ ಯುದ್ಧದಿಂದ ಬರುವಾಗ ಈ ಸುದ್ದಿಗೆ, ಮಗನ ಸಾವಿರ ಸುದ್ದಿ ಕೇಳಿದ್ಮೇಲೆ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಅವರು ಈ ಪ್ರಪಂಚ ಸ್ವಲ್ಪ ಸೈಡ್ಲೈನ್ ಆಗ್ತಾರೆ. ಈ ಆಡಳಿತ ರಾಜ್ಯದ ಸೈಡ್ಲೈನ್ ಆಗಿ ಅವ್ರ ತಮ್ಮ ಅಚ್ಚುದ್ದಾರೆ ಅವಾಗ ಬರ್ತಾನೆ ಸಹೋದರ. ಅವ್ರಿಗೆ ಪುತ್ರ ಶೋಕ ನಿರಂತರ ಅಂತ ಹೇಳ್ತೀವಿ ನಾವು. ಅವಾಗ ಅವರು ಅದೇ ಇದರಿಂದನೇ ಅನ್ಟೈಮ್ಲಿ ಡೆತ್, ಅಕಾಲಿಕ ಮರಣಕ್ಕೆ 48-50 ವರ್ಷದಲ್ಲಿ ಅವ್ರು ತೀರೋಗ್ತಾರೆ. ರಾಜ ಯಾರು ದಾಳಿಯಿಂದ ಸತ್ತಿಲ್ಲ, ಡಿಪ್ರೆಷನ್ಗೆ ಹೋಗ್ಬಿಟ್ಟು, ಅಂದರೆ ಮಗನ ಸಾವಿನಿಂದ ಚಿಂತೆಗಿಂತ ಆಗ್ತದೆ. 3 ಹೆಣ್ಮಕ್ಳು, ಅವರೇ ಅಳಿಯ ರಾಮರಾಯ, ಅಂದರೆ ರಾಮರಾಯ, ತಿರುಮಲ, ವೆಂಕಟಾದ್ರಿ ಅಂತ. ಅವ್ರ ಕಾಲದಲ್ಲಿ ಘನಘೋರ ಯುದ್ಧ ಆಗಿರೋದು, ತಾಳಿಕೋಟೆ ಕನ್ನಡ, ಅದರಲ್ಲೆಲ್ಲ ಗೆದ್ದಿದ್ದಾರೆ. ಎಲ್ಲ ಅವ್ರು ಕೃಷ್ಣದೇವರೆಲ್ಲ ಗೆದ್ದಿದ್ದಾರೆ. ಅವರು ರಾಮರಾಯನ ಕಾಲದಲ್ಲಿ ತಾಳಿಕೋಟೆ ಯುದ್ಧದಲ್ಲೇ ಎಲ್ಲ ವಿಜಯನಗರದ ಸಂಪತ್ತು, ಸಾಮ್ರಾಜ್ಯ ಎಲ್ಲ ಹಾಳಾಗೋಗಿದ್ದು ತಾಳಿಕೋಟೆ ಕನ್ನಡದಲ್ಲಿ. ಹಾಳ ಹಂಪಿಯಾಗಿ ಇವತ್ತು ಮುಂದುವರ್ಕೊಂಡು ಹೋಗಿದ್ದೀವಿ 1560ರಲ್ಲಿ. ಓಕೆ. ಕೃಷ್ಣದೇವರೇ ಭಾಳಷ್ಟು ಯುದ್ಧಗಳನ್ನು ಮಾಡಿದ್ದಾರೆ, ಅಲ್ಲಿವರೆಗೂ ಒಡಿಸೋದವರೆಗೂ ಹೋಗಿದ್ದಾರೆ. ಸೊ ಅಲ್ಲಿಂದ ಅವರು ಬಂದ ಮೇಲೆ ಬಂದವರೆಲ್ಲ ಅಷ್ಟು ಸ್ಟ್ರಾಂಗ್ ಇಲ್ಲ. ಅಚ್ಚುದೇವರ ಪರವಾಗಿಲ್ಲ, ಮತ್ತು ಸದಾಶಿವರಾಯ ರಾಮರಾಯನ ಕಾಲದಲ್ಲಿ ಅವನತಿ ಶುರುವಾಯಿತು. ಕೃಷ್ಣದೇವ ಆದಮೇಲೆ 2ನೇ-3ನೇ ರಾಜ್ಯಕ್ಕೆ ಅವನತಿ ಆಯಿತು. ಓಕೆ ಓಕೆ. ಸೊ 1560ರಲ್ಲಿ ಹಾಳಾಗೋಯ್ತು, ಎಲ್ಲ ಹಾಳಾಯಿತು. ಅವರು ಅದು ಸತ್ಯದ ಸಮಾಧಿಯಲ್ಲಿ ಸುಟ್ಟಿದ್ದಾರೆ ಛತ್ರಿನ, ಶ್ರೀಗಂಧ ಸುಡ್ತಾರೆ. ಅದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಉಳೋರಿಗೆ, ನೆಲದಲ್ಲಿ ಭೂಮಿಯಲ್ಲಿ ಹಗ್ಗದು ಇಡೋರಿಗೆ ಮಾತ್ರ ನಾವು ಸಮಾಧಿ ಮಾಡೋದು. ಸುಟ್ಟೋರಿಗೆ ಎಲ್ಲಿ ಸಮಾಧಿ ಮಾಡೋದಿಲ್ಲ. ಅದು ಸುಮ್ಮನೆ ನೆನಪಿನ ಸ್ಮಾರಕ ಅಂತಂದೇಳಿ ಅಲ್ಲಿ ಸುಟ್ಟರಂಥ ಜಾಗದಕ್ಕೆ ಒಂದು ನೆನಪಿನ ಸ್ಮಾರಕ ಮಾಡಿದ್ದಾರೆ ಅಷ್ಟೇ. ಅದಕ್ಕೆ ಕೃಷ್ಣದೇವರನ ಸಮಾಧಿ ಅಂತ ಹೇಳ್ತೀವಿ. ಅದು ನದಿ ದಂಡೆಯಲ್ಲಿ ಸುಟ್ಟಿರೋದಕ್ಕೆ. ಅಂಜನಾದ್ರಿ ಹೌದಾ? ಅದು 5 ಗಂಟೆ ಕ್ಲೋಸ್ ಮಾಡ್ತಾರೆ ಅಂಜನಾದ್ರಿ ಬರೋದು. ಸೊ ನಾವೀಗ ನೋಡ್ತಾ ಇರೋದು ಕೃಷ್ಣದೇವರಾಯರ ಸಮಾಧಿ. ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಸೊ ಇದು ಕೃಷ್ಣದೇವರಾಯ ವಿಜಯನಗರದ ಪ್ರಖ್ಯಾತ ರಾಜರದು ಅಂತಿಮ ಕ್ರಿಯೆಗಳೆಲ್ಲ ನಡೆದಿರೋದು ಸಾವಾದ ಮೇಲೆ. ಅಂದರೆ ಅಲ್ಲಿ ಸುಟ್ಟಿರೋ ಜಾಗ
ಸಾಮಾನ್ಯವಾಗಿ ಅವ್ರಿಗೆ ಸಮಾಧಿಗಳು ಕಟ್ಟೋದಿಲ್ಲ, ಯಾಕಂದ್ರೆ ಸುಟ್ಟಿರೋ ಜಾಗ ಆಗಿರೋದ್ರಿಂದ ನದಿ ತೀರದಲ್ಲಿ ಇಲ್ಲ ಒಂದು ಸ್ಮಾರಕ, ಒಂದು ಮಂಟಪ ಕಟ್ಟಿದ್ದೀವಿ. 64 ಕಂಬಗಳಿದೆ. ಕಂಬಗಳೆಲ್ಲ ಪ್ಲೇನ್ ಆಗಿದೆ, ಏನು ಕೆತ್ತನೆ ಇಲ್ಲ. ಸೊ 16ನೇ ಶತಮಾನದ್ದು, ಸುಮಾರು 500 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥದ್ದು ಇದು ಕೂಡ. ಹೋಗಿ ನೋಡೋಂಗಿದ್ರೆ ನೋಡ್ಬೋದು, ಬಟ್ ಪ್ಲೇನ್ ಇದೆ ನದಿ ತೀರದಲ್ಲಿ. ಆನೆಗೊಂದು ಸಾಮರ್ಥ್ಯದ ಭಾಗದಲ್ಲಿ. ಹೌದು. ಸೊ ಇಷ್ಟು ದಿನ ನೀವು ನಮ್ಮ ಹಂಪಿ ಸೀರೀಸ್ನ ಎಲ್ಲ ವೀಡಿಯೋಗಳ್ನ ನೋಡಿ ತುಂಬ ಜನ ಇಷ್ಟಪಟ್ಟಿದ್ದೀರಾ. ಒಳ್ಳೊಳ್ಳೆ ಕಮೆಂಟ್ಸ್ಗಳ್ನು ಹಾಗೂ ತುಂಬ ಜನ ಶೇರ್ ಮಾಡಿದ್ದೀರಿ. ಸೊ ನಿಮ್ಮೆಲ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚು ಮಾಹಿತಿಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ ಇನ್ನೂ ಒಳ್ಳೊಳ್ಳೆ ಪ್ಲೇಸ್ಗಳಲ್ಲಿ. ಸೊ ಸಿಗ್ತೀವಿ ನೆಕ್ಸ್ಟ್ ಸೀರೀಸ್ನಲ್ಲಿ. ಅಲ್ಲಿವರೆಗೂ ಬಾಯ್.